ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಆಫೆನ್ಸಸ್, ಕಳ್ತನ ಕೇಸ್ ಇರಲಿ, ಮರ್ಡರ್ ಕೇಸಸ್ ಇರಲಿ, ಬೇರೆ ಹೀನಸ್ ಕೇಸಸ್ ಇರಲಿ, ಅಲ್ಲಿ ಕೂಡ ನಮ್ಮ ಕ್ರೈಮ್ ಡಿಟೆಕ್ಷನ್ ಡಾಗ್ ಹೋಗಿ ಅಲ್ಲಿ ಯಾವ ಪಾಯಿಂಟ್ ಇಂದ ಆರೋಪಿ ಎಂಟರ್ ಆಗಿದ್ದಾರೆ, ಅವ್ರಿಗೆ ಯಾವ ಅವ್ರದ್ದು ಮೂವ್ಮೆಂಟ್ ಯಾವ ಕಡೆ ಇತ್ತು ಮತ್ತೆ ಯಾವ ಪಾಯಿಂಟ್ ಇಂದ ಎಕ್ಸಿಟ್ ಆಗಿದ್ದಾರೆ ಆ ತರ ಮಾಹಿತಿ ನಮಗೆ ಕೊಡ್ತಾರೆ. ನಾರ್ಕೋಟಿಕ್ಸ್ ಡಾಗ್ಸ್ಗೆ ನಾವು ಬೇಸಿಕಲಿ ಇದು ನಮಗೆ ಹಾಟ್ಸ್ಪಾಟ್ಸ್ ಇರುತ್ತೆ, ಡ್ರಗ್ ಹಾಟ್ಸ್ಪಾಟ್ಸ್ ಇರುತ್ತೆ, ರೈಲ್ವೆ ಸ್ಟೇಷನ್ ಇರಲಿ, ಬಸ್ ಸ್ಟ್ಯಾಂಡ್ ಇರಲಿ, ಕಾಲೇಜ್ ಕ್ಯಾಂಪಸ್ ಪಕ್ಕ ಇರಲಿ, ಎಲ್ಲಿ ಹಿಡನ್ ನಾರ್ಕೋಟಿಕ್ಸ್ ಅಂದ್ರೆ ಇಮಿಡಿಯೇಟ್ಲಿ ಗೊತ್ತಾಗಲ್ಲ ಅಂತ ಬಟ್ ಹೈಡ್ ಮಾಡಿ ಈ ತರ ನಾರ್ಕೋಟಿಕ್ಸ್ NDPS ಡ್ರಗ್ಸ್ ಗಾಂಜಾ ಇಲ್ಲಿ ಹೈಡ್ ಮಾಡಿ ಇಡ್ತಾರೆ. ಅದು ಡಿಟೆಕ್ಷನ್ಗೋಸ್ಕರ ನಾವು NDPS ಡಾಗ್ಸ್ಗೆ ಯೂಸ್ ಮಾಡ್ತೀವಿ. ಫಿಲ್ಟರ್ ನೀರು ಕಂಟಿನ್ಯೂಸ್ ಆಗಿ ಹಾಕೊಂಡು ಮತ್ತೆ ಚೇಂಜ್ ಮಾಡ್ಕೊತಾ ಇರ್ತೀವಿ ಸರ್. ಅದ್ರ ಜೊತೆಗೆ ಈವನ್ ಮತ್ತೆ ನಾವು ಸಾಯಂಕಾಲ ಏನು ಊಟ ಕೊಡ್ತೀವಿ ಸರ್, ಅದು ಊಟದ ಜೊತೆಗೆ ತರಕಾರಿ, ಈಗ ಗಜ್ರಿ ಆಯಿತು, ಸೌತೆಕಾಯಿ, ಇವನ್ನ ಸೂಪ್ ಥರ ಮಾಡಿ ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ ಸರ್. ಇವೆಲ್ಲ ಏನು ಬಿಸಿಲಿಂದ ಇಫೆಕ್ಟ್ಗೆ ಈ ಥರ ಫುಡ್ ನಾವೆಲ್ಲ ಅದ್ರ ಊಟದ ಮೆನು ಎಲ್ಲ ಚೇಂಜ್ ಮಾಡ್ಕೊಂಡಿದ್ದೀವಿ ಸರ್. ಆಂಟಿ ಆಕ್ಸಿಡೆಂಟ್ಸ್ ಅವುಗಳನ್ನ ಆಹಾರದಲ್ಲಿ ನಾವು ಹೆಚ್ಚಿಗೆ ಒದಗಿಸಬೇಕಾಗತ್ತೆ. ಸೊ ಈ ತರ ಒಂದು ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ಮತ್ತು ಆಹಾರದ ದೃಷ್ಟಿಯಿಂದ ಎರಡೂ ನಾವು ಅದನ್ನ ಕಾಳಜಿ ತಗೊಂಡ್ರೆ ಈ ಸಾಕು ಪ್ರಾಣಿ ಆಗಿರ್ಬೋದು ಅಥವಾ ಈ ನಮ್ಮ ಮುದ್ದು ಪ್ರಾಣಿಗಳಾಗಿರ್ಬೋದು ನಾವು ಈ ಬಿಸಿಲಿನ ತಾಪಮಾನದ ತೀವ್ರತೆಯಿಂದ ಹೀಟ್ ಸ್ಟ್ರೋಕ್ ಆಗದೆ ಇರೋ ಹಾಗೆ ನಾವು ಕ್ರಮವನ್ನ ವಹಿಸಬಹುದು. ದ್ರಿಂದ ಏನಾಗುತ್ತೆ, ಹೀಟ್ ಸ್ಟ್ರೋಕ್ ಎಲ್ಲ ಆಗ್ಬಿಟ್ಟು ಬಹಳಷ್ಟು ನಾಯಿಗಳ ಮರಣ ಕೂಡ ಆಗುತ್ತೆ, ನಮ್ಗೆ ಗೊತ್ತು ಕೂಡ ಆಗೋದಿಲ್ಲ. ಸೊ ಈಗ ಅವಕ್ಕೆ ನೀರಿನ ಪ್ರಮಾಣವನ್ನ ಜಾಸ್ತಿ ಒದಗಿಸ್ಕೋಸ್ಕರ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ವಾರಕ್ಕೊಂದ್ಸತಿ ಮಾಡಿಸುವಂತ ಸ್ನಾನನ ನಾವು 2 ದಿನ 3 ದಿನಕ್ಕೊಂದ್ಸತಿ ಸ್ನಾನನ ಮಾಡಿಸ್ಬೇಕಾಗತ್ತೆ. ಸೊ ದಟ್ ಅವ್ರ ದೇಹ ಒಂದೇನಿದೆ ಕೂಲ್ ಆಗಿರುತ್ತೆ, ತಂಪಾಗಿರುತ್ತೆ. CO, DC, ನಮ್ಮ SP ಇರ್ಬೋದು, ನಮ್ಮ ಶಿಕ್ಷಣ ಇಲಾಖೆಯ DDPI ಎಲ್ಲ ಅಧಿಕಾರಿಗಳಿಗೆ, ವಿದ್ಯಾರ್ಥಿಗಳಿಗೆ, ಸೊ ಅವರ ಪೋಷಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿದ್ದೀನಿ. 97.4 ಇತಿಹಾಸದಲ್ಲಿ ಮೊದಲನೇ ಬಾರಿಗೆ SSLC 5ನೇ ಸ್ಥಾನವನ್ನ ಇವತ್ತು ನಮ್ಮ ಮಂಡ್ಯ ಪಡೆದಿದೆ. 5ನೇ ಸ್ಥಾನವನ್ನ ನಮ್ಮ ಮಂಡ್ಯ ಪಡೆದಿದೆ. ಇವತ್ತು ಯಾವ ತರ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಹಾಸನ ನಂತರ ಇವತ್ತು ಮಂಡ್ಯ. ಈ ಮಂಡ್ಯ 5ನೇ ಸ್ಥಾನ ಅಂದ್ರೆ ಅವ್ರು 98 ಪಾಯಿಂಟ್ ಸಮಥಿಂಗು, ನಮ್ದು 97 ಪಾಯಿಂಟ್ ಸಮಥಿಂಗ್. ಯೂನಿವರ್ಸಿಟಿಯಲ್ಲಿ ಇಲ್ಲ, ನಮ್ಮ ಯೂನಿವರ್ಸಿಟಿಯಲ್ಲಿ ಮಂಡ್ಯದ ಆಪಲ್ ಲ್ಯಾಬ್ ಇದೆ. ಇದು ನಮ್ಮ ಯೂನಿವರ್ಸಿಟಿಯ ಹೆಮ್ಮೆ. ಇವತ್ತು ನಾವು ರೋಮನ್ ಶೈಲಿಯಲ್ಲಿ ನಮ್ಮ ಹೆಬ್ಬಾಗ್ಲನ್ನ ನಿರ್ಮಿಸಿದೀವಿ. ಮೊದಲು ಆ ರೀತಿ ಇತ್ತು ಹೆಬ್ಬಾಗ್ಲು. ಮಂಡ್ಯ ಯೂನಿವರ್ಸಿಟಿ ಮುಚ್ತೀವಿ ಅಂತ ಹೇಳಿದಾಗ ಅದಕ್ಕೆ ನಾವು ಆಸ್ಪದ ಕೊಡಬಾರ್ದು ಅಂತೇಳಿ 3 ಕೋಟಿಯನ್ನ ವಿನಿಯೋಗಿಸಿ ಒಂದು ಒಳ್ಳೆ ಸ್ವಾಗತ ಕಮಾನನ್ನ ಮಾಡಿ ಇವತ್ತು ಇನಾಗ್ರೇಷನ್ ಅನ್ನ ಮಾಡಿದೀವಿ. ಅದೇ ರೀತಿ ಇವತ್ತು ವ್ಯಾಲ್ಯೂಯೇಷನ್ ಕಟ್ಟಡಕ್ಕೂ ಕೂಡ ಮಂತ್ರಿಗಳು ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ. ನಿಮ್ನೆಲ್ಲ ಕ್ರೀಡೆಯನ್ನ ಇಂಡೋರ್ನಲ್ಲಿ ಆಡಬೇಕು ಅಂತೇಳಿ ಸರ್ಕಾರದ ವಿಶೇಷವಾದ 2 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ಅದಕ್ಕೂ ಇವತ್ತು ಭೂಮಿ ಪೂಜೆ ಮಾಡಿದೀವಿ. ಇನ್ನು 6 ತಿಂಗಳಲ್ಲಿ
ನಿಮಗೊಂದು ಸುಸರ್ಜಿತವಾದ ಕ್ರೀಡಾಂಗಣವನ್ನ ನಾವು ಉದ್ಘಾಟನೆಯನ್ನ ಮಾಡ್ತೀವಿ. ವಿಭಾಗಕ್ಕೆ ಸಂಬಂಧಪಟ್ಟಂಗೆ 10,471 ಅರ್ಜಿಗಳು ಬಾಕಿ ಇದೆ. ಬೆಳಗಾವಿ ಜಿಲ್ಲೆನಲ್ಲಿ 3,184 ಅರ್ಜಿಗಳು ಪೆಂಡಿಂಗ್ ಇದ್ದರೆ ಬಾಗಲಕೋಟೆಯಲ್ಲಿ 1,864, ವಿಜಯಪುರದಲ್ಲಿ 1,828. ಇಡೀ ರಾಜ್ಯಕ್ಕೆ ಇದು 5ನೇ ಸ್ಥಾನದಲ್ಲಿದೆ ದ್ವಿತೀಯ ಮೇಲ್ಮನವಿ ಅರ್ಜಿಗಳು ಇದಕ್ಕೆ ವಿಜಯಪುರ. ಅದು ಬಿಟ್ಟರೆ ಧಾರವಾಡಕ್ಕೆ 1,488, ಹಾವೇರಿ 962, ಗದಗ 613, ಉತ್ತರ ಕನ್ನಡ 532. ಒಟ್ಟು ಬೆಳಗಾವಿ ವಿಭಾಗದಲ್ಲಿ 10,471 ಅರ್ಜಿಗಳು ವಿಲೇವಾರಿ ಬಾಕಿ ಇದೆ. ಪ್ರತಿ ಪುಟಕ್ಕೂ 2 ರೂಪಾಯಿ ಆಗುತ್ತೆ, ಎಷ್ಟು ಪುಟ ಇದೆ ಅಂತ ಕಳಿಸ್ಬೇಕು. ಆವಾಗ ಅರ್ಜಿದಾರ ಬೇಕಾದರೆ ಬಂದು ಮಾಹಿತಿ ದುಡ್ಡು ಕಟ್ಟಿ ತಗೋಬೋದು. ಇದಿಷ್ಟು ಅವ್ರದ್ದು. ಒಟ್ಟಿನಲ್ಲಿ ಅವರು ಒಂದು ಹಿಂಬಾರ ಕೊಡಬೇಕು, ಸ್ಪಷ್ಟವಾಗಿ ನಿಖರವಾಗಿ. ಅಂದರೆ ಏನಂತ ಇದು ಯಾವುದೇ ಒಂದು ಹಿಂಬಾರ ಕೊಡಬೇಕಾದ್ರೂ ಸ್ಪಷ್ಟವಾಗಿರ್ಬೇಕು, ಅದಕ್ಕೆ ಕಾರಣ ಇರಬೇಕು. ಒಂದು ವೈಯಕ್ತಿಕ ಮಾಹಿತಿ ಕೇಳಿದ್ರು ಸಹ ಅದಕ್ಕೆ ಒಂದು ಕಾರಣ ಕೊಟ್ಟು ಈ ಕಾರಣಕ್ಕೆ ಕೊಡೋಕ್ಕೆ ಬರಲ್ಲ ಅಂತೇಳಿ ಬರಿಬೇಕು. ಕೆಲವೊಂದು ಆಫೀಸರ್ಸ್ ಮೇಲೆ ಇನ್ವೆಸ್ಟಿಗೇಷನ್ ನಡೀತಿರುತ್ತೆ, ಅದು ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗುತ್ತೆ ಮಾಹಿತಿ ಕೊಟ್ಟರೆ ಅಂದರೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಮಾಹಿತಿ ಕೊಡಬೇಕಾಗುತ್ತೆ. ಮಾಹಿತಿ ಸ್ಪಷ್ಟವಾಗಿ ಹಿಂಬಾರ ಕೊಟ್ಟರೆ ಅವ್ರ ಮೇಲೆ ಯಾವುದೇ ಕ್ರಮ ಜರುಗಿಸೋದಿಲ್ಲ. ಮುಗಿಸಿದ್ವಿ. ಸೊ ಮುಗಿಸಿದ ನಂತರ ಹೈಕೋರ್ಟ್ನ ತೀರ್ಪಿನಲ್ಲಿ ನಮಗಿದ್ದಂಥದ್ದು ಇಬ್ಬರ ಬಗ್ಗೆ ಮಾತ್ರ. ಒಂದು ಅಭ್ಯರ್ಥಿ ಅಂದರೆ ಅಲ್ಲಿ ಪಿಟಿಷನರ್ ಅಂತ ಏನು ಕರಿತೀವಿ, ಮೇಲ್ಮನವಿದಾರರು ಜೀವರಾಜ್ ಅವರು, ಹಾಗೂ 1ನೇ ಎದುರುದಾರರು ಟಿ ಡಿ ರಾಜೇಗೌಡ ಅವರು. ಇವರಿಬ್ಬರ ವೋಟ್ನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅದನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸುವಂಥದ್ದು. ಇಷ್ಟೇ ನಮಗಿದ್ದಿದ್ದು. ಸೊ ಹಾಗಾಗಿ ಇವರಿಬ್ಬರ ಮತಗಳಲ್ಲಿ, ಅಂಚೆ ಮತಗಳಲ್ಲಿ ನಾನು 2023ರಲ್ಲಿ ಆದಂತಹ ಮತ ಎಣಿಕೆಯಲ್ಲಿ ಇವರಿಬ್ಬರ ಮತಗಳನ್ನು ಸಂಖ್ಯೆಯನ್ನು ಹೇಳ್ತೇನೆ. 2023ರಲ್ಲಿ ಮೇಲ್ಮನವಿದಾರರಾದಂತಹ ಜೀವರಾಜ್ ಅವರಿಗೆ 692 ಮತಗಳು ಬಿದ್ದಿತ್ತು. ಆವಾಗ ಅದೇ ರೀತಿ 1ನೇ ಎದುರುದಾರರಾದಂತಹ, ನಾನು ಮಾತಾಡ್ತಾ ಇರುವಂಥದ್ದು ಸಂಪೂರ್ಣ ಎಲೆಕ್ಷನ್ ಪಿಟಿಷನ್ ಹೈಕೋರ್ಟಲ್ಲಿ ಮಾಡಿ, ಆವಾಗ 1ನೇ ಎದುರುದಾರರಾದಂತಹ ಟಿ ಡಿ ರಾಜೇಗೌಡರಿಗೆ 569 ಮತಗಳು ಬಿದ್ದಿತ್ತು. ಈಗ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ನಾವು ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡಿದ್ದೇವೆ. ಅದರಂತೆ ರಿವೆರಿಫಿಕೇಷನ್ ರೀಕೌಂಟಿಂಗ್ ನಂತರ ಮೇಲ್ಮನೆದಾರರಿಗೆ 690 ಮಾನ್ಯ ಮತಗಳು ಚಲಾವಣೆ ಆಗಿದೆ. ಅದೇ ರೀತಿ 1ನೇ ಎದುರುದಾರರಿಗೆ ಅಂದರೆ ಟಿ ಡಿ ರಾಜೇಗೌಡರಿಗೆ 314 ಮತಗಳು ಚಲಾವಣೆ ಆಗಿದೆ. ಈಗ ಹೈಕೋರ್ಟ್ನ ತೀರ್ಪಿನಲ್ಲಿ ಅವರ ಮತಗಳಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸದ ಬಗ್ಗೆ ಕೇಳಿದ್ದಾರೆ. ಮೇಲ್ಮನವಿದಾರರು ಅಂದರೆ ಡಿ ಎನ್ ಜೀವರಾಜ್ ಅವರ ಮತಗಳ ಸಂಖ್ಯೆಯಲ್ಲಿ 2 ಕಡಿಮೆ ಆಗಿದೆ. 692 ಇದ್ದಿದ್ದು 690 ಆಗಿದೆ. 1ನೇ ಎದುರುದಾರರಾದಂತಹ ಟಿ ಡಿ ರಾಜೇಗೌಡರಿಗೆ ಹಿಂದೆ 569 ಇತ್ತು, ಈಗ 314 ಆಗಿದೆ. ಅಂದರೆ ವ್ಯತ್ಯಾಸ 255. ನಮಗೆ ಹೈಕೋರ್ಟ್ನಿಂದ ನಿರ್ದೇಶನ ಇದ್ದಿದ್ದು ಇಷ್ಟೇ. ಅದರ ಪ್ರಕಾರ ನಾವು ರಿವೆರಿಫಿಕೇಷನ್ ರೀಕೌಂಟಿಂಗನ್ನು ಮಾಡಿ ಈಗ ತಾನೇ ಸ್ಟ್ರಾಂಗ್ ರೂಮನ್ನು ಸೀಲ್ ಮಾಡಿ ಬಂದಿದ್ದೆ. ನಮಗೆ ಬರ್ತಾ ಇರ್ತಕ್ಕಂಥ ಮಾಹಿತಿ ಇಲ್ಲಿ ಅಧಿಕಾರಿಗಳ ಮೇಲೆ ಸಾಕಷ್ಟು ಒತ್ತಡವನ್ನು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣಾ ಫಲಿತಾಂಶ ಘೋಷಣೆ ಮಾಡಬಾರ್ದು ಅನ್ನೋ ಅಲ್ಲಿವರೆಗೂ ಕೂಡ ಒತ್ತಡವನ್ನು ಹೇರ್ತಾ ಇದ್ದಾರೆ. ಎಲ್ಲೊಂದು ಕಡೆ ಪರಾಭವಗೊಂಡಂಥ ಅಭ್ಯರ್ಥಿ ರಾಜೇಗೌಡರು ಹೈಕೋರ್ಟಿಗೆ ಹೋಗೋದಕ್ಕೆ ಅವ್ರಿಗೆ ಸಮಯವನ್ನು ಕೊಡಬೇಕು ಅನ್ನೋ ಒಂದು ಕುತಂತ್ರವೂ ಕೂಡ ನಡೀತಾ ಇದೆ ಅನ್ನೋದು ಕೂಡ ಕೇಳ್ತಾ ಇದ್ದೇವೆ. ಆದರೆ ನಾನು ತಮ್ಮ ಮೂಲಕ ಅವರೆಲ್ಲರಲ್ಲೂ ಕೂಡ ವಿನಂತಿ ಮಾಡ್ತೇನೆ, ಜನರ ಆಶೀರ್ವಾದದಿಂದ ಗೆದ್ದಿರುವಂತಹ ಜೀವರಾಜ್ ಅವರು ಈಗಾಗಲೇ ಅವ್ರಿಗೆ ಅನ್ಯಾಯ ಆಗಿದೆ. ಕಳೆದ 3 ವರ್ಷ ಅವ್ರ ಶಾಸಕ ಸ್ಥಾನ ಸಿಗದೆ ಅನ್ಯಾಯ ಆಗಿದೆ. ಇನ್ನೂ ಕೂಡ ಅನ್ಯಾಯವನ್ನು ಮುಂದುವರಿಸ್ದೇನೆ ಗೌರವಯುತವಾಗಿ ಜನರ ಆಶೀರ್ವಾದನ, ಜನರ ತೀರ್ಪನ್ನು ಒಪ್ಕೋಬೇಕು. ಅವರಿಗೆ ಮುಂದಿನ 2 ವರ್ಷಗಳ ಕಾಲ ಶಾಸಕರಾಗಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮುಖೇನ ಅವ್ರಿಗೆ ವಿನಂತಿಯನ್ನು ಕೂಡ ನಾನು ಮಾಡ್ತೀನಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ. ಜೊತೆಗೆ
ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.